100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 12 ಆಗಿರುತ್ತೆ. 12ನೇ ದಿನ ಬೆಳಗ್ಗೆ ಎದ್ದು ಆ್ಯಸ್ ಇಟ್ ಈಸ್ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ಡ್ರಿಂಕು 1 ಲೋಟ ಬಿಸಿನೀರು ಕಾಯಿಸ್ಕೊಂಡು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸು, ಅರ್ಧ ಲೆಮನ್ನು, ಅರ್ಧ ಟೇಬಲ್ ಸ್ಪೂನಷ್ಟು ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಬೆಳಗ್ಗೆ ಮಾರ್ನಿಂಗ್ ನಾನು ಈ ಡಿಟಾಕ್ಸ್ ಡ್ರಿಂಕನ್ನು ತೊಗೊಳ್ತಾ ಇದ್ದೀನಿ. ಸಾಕಷ್ಟು ಡಿಟಾಕ್ಸ್ ಡ್ರಿಂಕ್ ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಬೇಕಿದ್ದರೆ ನೀವು ದಿನ ಒಂದೊಂದು ಡಿಟಾಕ್ಸ್ ತೊಗೊಳ್ಬೋದು, ಇಲ್ಲ ಇದೊಂದನ್ನೇ ಫಾಲೋ ಮಾಡ್ಬೋದು. ಇದು ಫಾಲೋ ಮಾಡೋಕ್ಕಾಗಲ್ಲ ಅನ್ನೋರು ಜಸ್ಟ್ ನೀವು ಬಿಸಿನೀರಾದರೂ ಖಾಲಿ ಹೊಟ್ಟೆಲಿ ಕುಡಿಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ರಾಗಿ ಮಾಲ್ಟ್ ತೊಗೊಳ್ತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿದೆ. ಈ ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಸೊ ಯಾರಿಗಾದರೂ ಇದರ ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ರಾಗಿ ಮಾಲ್ಟ್ ಲಿಂಕ್ ಅಂತ ನಾನು ನಿಮ್ಮ ಕಮೆಂಟ್ಗೆ ಲಿಂಕ್ನ ಕಳಿಸ್ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಂದು ಸಲ ಚೆಕ್ ಮಾಡಿ. ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಆ್ಯಂಡ್ ನಾನು ರಾಗಿ ಮಾಲ್ಟನ್ನೇ ತೊಗೊಳ್ತೀನಿ, ಆದಷ್ಟು ಲಿಕ್ವಿಡನ್ನೇ ತೊಗೊಳ್ತೀನಿ. ನನಗೆ ಅಷ್ಟು ಬ್ರೇಕ್ಫಾಸ್ಟ್ ಇಷ್ಟ ಆಗೋಲ್ಲ, ಆಲ್ಟರ್ನೇಟ್ ಮಾಡ್ಕೊಳ್ತೀನಿ. ಒಂದಿನ ಮಾಲ್ಟು, ಒಂದಿನ ತಿಂಡಿ, ಆ ಥರ ಏನಾದರೂ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ನಾನು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ವೇರ್ ಮಾಡಿರುವಂಥ ನೆಕ್ಲೆಸನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು, ಆ್ಯಂಡ್ ಬ್ಲೌಸ್ ಕೂಡ ನಾನು ಮೀಶೋಯಿಂದ ತರಿಸ್ಕೊಂಡಿರೋದು. ನಿಮಗೇನಾದರೂ ಲಿಂಕ್ ಬೇಕಿದ್ದರೆ ಈ ವಿಡಿಯೋ ಕಮೆಂಟಲ್ಲಿ ನೆಕ್ಲೆಸ್ ಲಿಂಕ್ ಅಥವಾ ಬ್ಲೌಸ್ ಲಿಂಕ್ ಅಂತ ಹಾಕಿದರೆ ನಾನು ಕಳಿಸ್ಕೊಡ್ತೀನಿ. ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಹಸಿ ತರಕಾರಿ, ಪಲ್ಯ, ಸಾಂಬಾರು ತೊಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನನ್ನ ಮಧ್ಯಾಹ್ನದ ಊಟ ತೊಗೊಳ್ತಾ ಇದ್ದೀನಿ. ಸೊ ರೈಸ್ ಐಟಮ್ ಆದಷ್ಟು ಡೇ ಟೈಮಲ್ಲಿ ತಿನ್ನೋದು ಬೆಟರು, ನೈಟಿಗೆ ಸ್ಕಿಪ್ ಮಾಡಿ, ಬೇಗ ಡೈಜೆಸ್ಟ್ ಆಗೋಲ್ಲ. ಆ್ಯಂಡ್ ಬಟ್ ರೈಸ್ ಒಂದು ದಿನಕ್ಕೆ ಒಂದು ಸಲ ತಿನ್ನಲೇಬೇಕು, ಫೈಬರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಈ ಥರ ಒಂದು ಸಿಂಪಲ್ ಊಟನ ಮಾಡಿಕೊಂಡೆ. ಜಾಸ್ತಿ ಪಲ್ಯ ತರಕಾರಿಗಳನ್ನು ಜಾಸ್ತಿ ತೊಗೊಳ್ಳಿ, ರೈಸ್ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಬೇಕು. ಆವಾಗಲೇ ನಿಮಗೆ ವೆಯ್ಟ್ ಲಾಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಂತ ತೀರಾ ರೈಸ್ ತಿನ್ನದೇ ಇರೋಕ್ಕಾಗಲ್ಲ, ರೈಸ್ ತಿನ್ನಬೇಕು. ಫೈಬರ್ ಕಂಟೆಂಟ್ ರೈಸಲ್ಲಿರೋದ್ರಿಂದ ನಮ್ಮ ಬಾಡಿಗೆ ಎಲ್ಲ ಥರದ ಸೋರ್ಸಸ್ ಹೋಗಬೇಕು. ಪ್ರೋಟೀನ್, ನ್ಯೂಟ್ರಿಷನ್ಸ್, ಫೈಬರ್, ಒಮೆಗಾ ಇದೆಲ್ಲ ಹೋಗಬೇಕು. ನಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗಬೇಕಂದ್ರೆ ನಾವು ತಿನ್ನುವಂಥ ಫುಡ್ಡು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಸಂಜೆ ನಾನು ಸ್ನ್ಯಾಕ್ಸ್ ಟೈಮ್ಗೆ ಗ್ರೀನ್ ಟೀ ತೊಗೊಳ್ತಾ ಇದ್ದೀನಿ. ಈ ಗ್ರೀನ್ ಟೀ ಅಂತೂ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ದಿನಕ್ಕೆ 1 ರಿಂದ 2 ಸಲ ನಾವು ಈ ಗ್ರೀನ್ ಟೀ ಕುಡಿಲೇಬೇಕು. ಇದಂತೂ ಈ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನಾನು 8 kg ತೂಕ ಇಳಿಸ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಸೊ ಯಾರಿಗಾದರೂ ಈ ಗ್ರೀನ್ ಟೀ ಲಿಂಕ್ ಬೇಕಿದ್ದರೆ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಇಲ್ಲ ಗ್ರೀನ್ ಟೀ ಲಿಂಕ್ ಅಂತ ಕಮೆಂಟ್ ಮಾಡಿದರೂ ಕೂಡ ನಾನು ನಿಮಗೆ ಗ್ರೀನ್ ಟೀ ಲಿಂಕ್ನ ಕಳಿಸ್ಕೊಡ್ತೀನಿ. ನಿಮ್ಗೆ ಯಾವ ಲಿಂಕ್ ಬೇಕೋ ಅದ್ರ ಬಗ್ಗೆ ಕಮೆಂಟಲ್ಲಿ ಆ ಲಿಂಕ್ ಅಂತ ಹಾಕಿದರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲ ಒಂದು ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದ ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಇವಾಗ ಆಫರ್ ಕೂಡ ಬಿಟ್ಟಿದ್ದಾರೆ, ಸೊ ನೋಡಿ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಆ್ಯಸ್ ಇಟ್ ಈಸ್ ನನ್ನ ಡೈಲಿ ಎಕ್ಸಸೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಎಕ್ಸಸೈಸ್ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ, ಆರ್ಮ್ಸ್ ಸಣ್ಣ ಮಾಡುತ್ತೆ, ಆ್ಯಂಡ್ ಬೆಲ್ಲಿ ಫ್ಯಾಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಮ್ ಮೇಡ್, ತುಂಬ ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೊಳ್ಬೋದು ಮನೆಯಲ್ಲೇ ಅಂಥ ಒಂದು ಸಿಂಪಲ್ ಎಕ್ಸಸೈಸ್ ಇದು. ಸೊಂಟದ ಭಾಗ ಸಣ್ಣ ಆಗುತ್ತೆ ಆ್ಯಂಡ್ ಹೊಟ್ಟೆ ಬೊಜ್ಜು ಕರಗುತ್ತೆ. ಈ ರೀತಿ ನಾನು ನನ್ನ ಒಂದು ಡೈಲಿ ಮಾಡೋವಂಥ ಎಕ್ಸಸೈಸ್ ಮಾಡಿಕೊಂಡೆ. ರಾತ್ರಿ ಊಟಕ್ಕೆ ನಾನು ಒಂದು 2 ಏಲಕ್ಕಿ ಬಾಳೆಹಣ್ಣನ್ನು ಬ್ರೆಡ್ ಜೊತೆಗೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು ಆಮ್ಲೆಟ್ನ ತೊಗೊಂಡಿದ್ದೀನಿ, ಒಂದು ಎಗ್ಗು. ಪ್ರೋಟೀನ್ ಸೋರ್ಸ್ ನಮ್ಮ ಬಾಡಿಗೆ ಬೇಕೇ ಬೇಕು, ನ್ಯೂಟ್ರಿಷನ್ಸು ಇದೆಲ್ಲ. ಹಾಗಾಗಿ ಎಗ್ಗು, ಪನ್ನೀರು ಇದೆಲ್ಲ ಏನಾದರೂ ಒಂದು ಇನ್ಕ್ಲೂಡ್ ಇರಬೇಕು ನಮ್ಮ ಡಯೆಟಲ್ಲಿ. ಮುಂದೆ ನಾನು ಡಯಟ್ ಪ್ಲೇಟ್ಗಳನ್ನು ಆದಷ್ಟು ಬೇಗ ಫುಲ್ ಒಂದು 7 ಡೇಸ್ ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ತೀನಿ, ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇವಾಗ ರೆಸಿಪಿ ಶೇರ್ ಮಾಡ್ತಾಯಿಲ್ಲ, ನಾನು ಏನು ತಗೊಳ್ತಾ ಇದ್ದೀನಿ ಅನ್ನೋದು ಮಾತ್ರ ತೋರಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ 7 ದಿನಕ್ಕೆ 7 ದಿನ ಸಿಂಪಲ್ಲಾಗಿ ಮನೆಯಲ್ಲಿ ಎಲ್ಲರೂ ತಗೊಳ್ಬೋದಾದಂತಹ ಒಂದು ಡಯಟ್ ಫುಡ್ ಪ್ಲೇಟ್ಗಳನ್ನು ನಾನು ರೆಸಿಪಿ ಸಮೇತ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ, ಆದಷ್ಟು ಬೇಗ ಆ ರೆಸಿಪಿಗಳನ್ನು ಶೂಟ್ ಮಾಡಿ ನಾನು ಹಾಕ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗಿತ್ತು ನನ್ನ 12ನೇ ದಿನ. ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ 13ನೇ ದಿನದ ವೆಯ್ಟ್ ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.